ನಮಸ್ತೆ, ಜೈ ಹಿಂದ್. ಸೈನಿಕ ಮೈಸೂರಿನಲ್ಲಿ ಕಳೆದ ವರ್ಷದಿಂದ ಮಕ್ಕಳುಗಳಿಗೆ ಎಜುಕೇಷನ್ನು ಏನು ರೆಗ್ಯುಲರ್ ಕ್ಲಾಸಸ್ ಇದೆ ಅದು ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ NDA ಮಕ್ಕಳುಗಳಿಗೆ ಏಜ್ ಇರುವಂಥದ್ದೇ 16 ವರ್ಷ 6 ತಿಂಗಳಿಂದ 19 ವರ್ಷ 6 ತಿಂಗಳು. ಈ ಒಂದು ವಯಸ್ಸಿನಲ್ಲಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಆ ಮಕ್ಕಳು ಆ ಟೈಮಲ್ಲಿ ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ, ಫಸ್ಟ್ PU ಸೆಕೆಂಡ್ PU. ಆದ ಕಾರಣ ಎಷ್ಟು ಮಕ್ಕಳು ಬಂದು ಕೋಚಿಂಗ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಈ ಲಾಸ್ಟ್ ಇಯರಿಂದ ನಾವು ಇದನ್ನೊಂದು ಪ್ರಯತ್ನ ಮಾಡಿದ್ವಿ, ನೋಡೋಣ ಎಜುಕೇಷನ್ ಜೊತೆಗೂ ಕೂಡ ಅವ್ರಿಗೆ NDA ತಯಾರು ಮಾಡೋಣ ಅಂತೇಳಿ ಕಾಲೇಜ್ ಕೂಡ ಟೈಪ್ ಮಾಡ್ಕೊಂಡು ಮಕ್ಕಳು ತಯಾರಿ ಮಾಡ್ತಾ ಇದ್ವಿ. ಈಗ ಮಕ್ಕಳುಗಳಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ, ಎಜುಕೇಷನ್ ಕಂಟಿನ್ಯೂ ನಡೀತಾ ಇದೆ, ಫಿಸಿಕಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಜೊತೆಗೆ NDA ಕೂಡ ನಾವು ತರಬೇತಿ ಕೊಡ್ತಾ ಇದ್ವಿ, ಕೋಚಿಂಗ್ ಕೊಡ್ತಾ ಇದ್ವಿ. ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಮಕ್ಕಳು ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಈಗ ನಮ್ಮ ಹತ್ರ ಪೇರೆಂಟ್ಸ್ ಬಂದಿರೋ ಹತ್ರ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಸರ್. ಬೆಂಗಳೂರಿಂದ ಬಂದಿದ್ದೀರಾ. ಈಗ ಎಷ್ಟು ಮಕ್ಕಳಿದ್ದಾರೆ ನಿಮಗೆ? ಇಬ್ರು ಸರ್. ಇಬ್ರು. ಏನ್ ಹೆಸರು? ಹರ್ಷ. ನಿಮ್ಮ ಬ್ರದರ್ ಹೆಸರೇನು? ಲಂಕೇಶ್. ಏನ್ ಫ್ಯೂಚರ್ ಡ್ರೀಮ್ ನಿಮ್ದು? ಆರ್ಮಿ ಸರ್, ಅದು NDA ಜಾಯ್ನ್ ಆಗಬೇಕು. ಹೇಗೆ ಗೊತ್ತಾಗ್ತು ನಮ್ಮ ಅಕಾಡೆಮಿ ನಿಮ್ಗೆ? ಸರ್ ಅಡ್ವರ್ಟೈಸ್ಮೆಂಟ್ ಇದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಡ್ವರ್ಟೈಸ್ಮೆಂಟ್. ಯಾರು ನೀನು ನೋಡಿದ್ದ, ಅಪ್ಪ ನೋಡಿದ್ದ, ಅಮ್ಮ ನೋಡಿದ್ದ? ಯಾರು ನೀವು? ನಾನು ನೋಡಿದ್ದೆ. ನೀನು ನೋಡಿದ್ದು? ನೀನು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತಾ? ಇಲ್ಲ ಯಾರಾದ್ರೂ ನಿಮ್ಗೆ ರೆಫರೆನ್ಸ್? ಇಲ್ಲಿ ರೀಜಾ ಅಂತ ಸರ್. ರೀಸಾ ಅಂದಿರಲ್ಲ, ಅವ್ರ ಕಡೆಯಿಂದ ರೆಫರೆನ್ಸ್ ಸಿಕ್ಕಿದೆ, ಅವ್ರ ಕಡೆ ನಿಮ್ಗೆ ಭರವಸೆ ಬಂತು. ಈ ಕಾಲೇಜ್ ಕೂಡ ಹೋಗ್ಬೋದು, ಜೊತೆಗೆ ಅಕಾಡೆಮಿಲೂ ಇರ್ಬೋದು. ಅಕಾಡೆಮಿ ಹಾಸ್ಟೆಲ್ ಎಲ್ಲ ಫೆಸಿಲಿಟೀಸ್ ಒಂದೇ ಸಿಗುತ್ತೆ ಅಂತೇಳಿ ಬಹಳ ಸಂತೋಷ. ಇದರ ಸೈನಿಕ ಮೈಸೂರಿನಲ್ಲಿ ಮಕ್ಕಳುಗಳಿಗೆ 26-27 ಟೋಟಲ್ 40 ಮಕ್ಕಳು ತೊಗೊಂತಾ ಇರೋದು. ಈಗಲೇ 34 ಮಕ್ಕಳುಗಳು ಅಡ್ಮಿಷನ್ ಆಗೋಗಿದೆ. 6 ವೇಕೆನ್ಸಿ ಇದೆ. ಯಾರಾದರೂ ಆಸಕ್ತ ಆಕಾಂಕ್ಷಿಗಳು ಇಂಡಿಯನ್ ಡಿಫೆನ್ಸ್ ಆಫೀಸರ್ ಆಗಬೇಕು ಅನ್ನೋ ಇತ್ತು ಅಂದರೆ ಬಂದು ಜಾಯ್ನ್ ಆಗಿ ನಿಮ್ಮ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್.